ವೆಲ್ಕಮ್ ಟು ಜಿಸನ್ ಫ್ರೆಂಡ್ಸ್. ನನಗೆ ಇವತ್ತೊಂದು ಸ್ವಲ್ಪ ಆರ್ಡರ್ ಬಂದಿದೆ, ಅದ್ರ ಬಗ್ಗೆ ವಿಡಿಯೋ ಮಾಡೋಣ ಅಂತ ಹೇಳಿ ವಿಡಿಯೋ ಮಾಡ್ತಿದ್ದೀನಿ. ಫಸ್ಟ್ ಬಂದ್ಬಿಟ್ಟು ಬಳೆ ಒಂದು ಕಸ್ಟಮರ್ ಬಂದು ನಮ್ಗೆ ಹಳೆ ಕಸ್ಟಮರ್ ಇವರು ನಂದಗುಡಿಯಿಂದ ಆರ್ಡರ್ ಮಾಡಿದೆ. ಇದಕ್ಕೆ ಮೊದಲು ಕೂಡ ಅವ್ರು ನಮ್ಮ ಹತ್ರ ತುಂಬಾ ಜ್ಯುವೆಲರಿ ಮಾಡ್ತಿದ್ದಾರೆ, ಒಂದ್ 2-3 ಟೈಮ್ ಮಾಡಿಸಿದ್ದಾರೆ ಅಂತ ಅನ್ಸುತ್ತೆ. ಇನ್ನೂ ಜಾಸ್ತಿನೇ ಮಾಡ್ತಿದ್ದಾರೆ ಅನ್ಸುತ್ತೆ. ಮತ್ತೆ ಬಂದು ಈಗ ನಮ್ಗೆ ಬಳೆ ಬಂದು ಆರ್ಡರ್ ಮಾಡಿದ್ದಾರೆ. ಬಳೆ ಬಂದ್ಬಿಟ್ಟು ಅವ್ರ ಕಸ್ಟಮರ್ ಹೇಳಿದ್ದು 40 ಗ್ರಾಮಲ್ಲಿ ಮಾಡೋಣ ಅಂತ ಅನ್ಕೊಂಡಿದ್ದು. 40-45 ಗ್ರಾಮಲ್ಲಿ ಮಾಡಿದ್ರೆ ಚೆನ್ನಾಗಿ ಬರುತ್ತೆ ಅಂತ ಹೇಳಿದ್ದೆ. ಹಂಗಾಗಿ ಬಳೆ 40ರಿಂದ 45 ಗ್ರಾಮಲ್ಲಿ ಮಾಡಿದ್ದೀನಿ. ನಾನೇನು ಮಾಡಿಲ್ಲ, ಮಾಡಿಸಿದ್ದೀನಿ. ಮತ್ತೆ ನೀವು ಬಳೆ ನೋಡ್ಬೋದು. ಬಳೆ ಬಂದ್ಬಿಟ್ಟು ಕಸ್ಟಮರೇ ಸೆಲೆಕ್ಟ್ ಮಾಡಿರೋ ಡಿಸೈನು ತುಂಬಾ ಚೆನ್ನಾಗಿದೆ. ಬಳೆ ಅಂತ ಡಿಸೈನ್ ತುಂಬಾ ಚೆನ್ನಾಗಿದೆ. ಇದು ಏನಂದ್ರೆ ಬಳೆ ಏನಂದ್ರೆ ಇನ್ನೂ ಸ್ವಲ್ಪ ಹೆವಿ ತೂಕ ಮಾಡಿಸ್ಬೇಕಾಗುತ್ತೆ, ಯಾಕಂದ್ರೆ ತುಂಬಾ ಬ್ರಾಡ್ ಆಗಿ ಬಂದಿದೆ ಬಳೆ. ಮತ್ತೆ ಇನ್ನೊಂದು ಏನಂದ್ರೆ ಇದು ಒಂದು 60 ಗ್ರಾಮಲ್ಲಿ ಮಾಡಿಸಿದ್ರೆ ತುಂಬಾ ಚೆನ್ನಾಗಿದೆ. 60ರಿಂದ ಒಂದು 80 ಗ್ರಾಮಲ್ಲಿ ಮಾಡಿಸಿದ್ರೆ ತುಂಬಾ ಚೆನ್ನಾಗಿರೋದು. ಇಲ್ಲ, ಈ ಬಜೆಟ್ಗೆ ಏನ್ ಮಾಡೋಕ್ಕಾಗಲ್ಲ, ಯಾಕಂದ್ರೆ 4 ಲಕ್ಷ ಇವಾಗಲೇ 4.25 ಲಕ್ಷ ಆಗ್ತಿದೆ. ಕಸ್ಟಮರ್ಗೆ ತುಂಬಾ ಕಷ್ಟ ಇದೆ, ಏನು ಅಷ್ಟು ಸಾಮಾನ್ಯ ವಿಷಯ ಅಲ್ಲ. ಕಸ್ಟಮರ್ ನಾನು ಹೇಳ್ತೀನಿ ತುಂಬಾ ತೂಕ ಜಾಸ್ತಿ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ. ಜ್ಯುವೆಲರಿ ಚೆನ್ನಾಗಿರ್ಬೇಕಂದ್ರೆ ತೂಕ ಯಾವತ್ತೂ ಅಷ್ಟೇ ತಕ್ಕಂಗಿದ್ರೇನೆ ತುಂಬಾ ಚೆನ್ನಾಗಿರುತ್ತೆ. ಇದು ಮತ್ತೆ ಸ್ಕ್ರೂ ಟೈಪ್ ಮಾಡಿದೀವಿ, ಯಾಕಂದ್ರೆ ಅವ್ರ ಕಸ್ಟಮರ್ ಏನ್ ಯೋಚನೆ ಮಾಡಿದ್ರೆ ಅಂದ್ರೆ ಸ್ವಲ್ಪ ಒಂದೇ ಸಲ ಡೈರೆಕ್ಟ್ ಆಗಿ ಹಾಕೊಳ್ಳೋ ತರ ಮಾಡಿದ್ರೆ ಟೈಟ್ ಆಗಿ ಕೂತ್ಕೊಳ್ಳಲ್ಲ ಅನ್ನೋ ಉದ್ದೇಶದಿಂದ ಸ್ಕ್ರೂ ಟೈಪ್ ಮಾಡಿದ್ರೆ ಸ್ವಲ್ಪ ಓಪನ್ ಮಾಡಿ ಹಾಕೊಂಡ್ರೆ ಚೆನ್ನಾಗಿ ಕೂತ್ಕೊಳ್ಳುತ್ತೆ ಅನ್ನೋ ಉದ್ದೇಶದಿಂದ ಸ್ಕ್ರೂ ಟೈಪ್ ಮಾಡಿದೀವಿ ಇದನ್ನ. ಮತ್ತೆ ಇದು ಬಂದು ಕ್ಯಾಸ್ಟಿಂಗು ಮತ್ತೆ ನಕಾಸ್ ವರ್ಕು ಎರಡು ಮಿಕ್ಸ್ ಮಾಡಿ ಮಾಡ್ಬೇಕಾಯ್ತಿದ್ದು, ಯಾಕಂದ್ರೆ ಲಕ್ಷ್ಮಿ ಬಂದಿದೆಯಲ್ಲ, ಲಕ್ಷ್ಮಿ ಬಂದ್ಬಿಟ್ಟು ಇದು ಬಂದು ಕ್ಯಾಸ್ಟಿಂಗ್ ಅಲ್ಲಿ ಮಾಡಿರೋದು. ಇದು ಬಂದು ಗಟ್ಟಿ ಇದೆ, ಲಕ್ಷ್ಮಿ ಅನ್ಗೋಗೋದು ಆ ತರ ಏನೂ ಆಗಲ್ಲ. ಮತ್ತೆ ಇದು ಮಂದಹಾಸ ಬಂದಿದೆಯಲ್ಲ, ಮಂಟಪ ತರ, ಅದು ಇಲ್ಲ ನಕಾಸ್ ವರ್ಕ್ ಮಾಡಿರೋದು. ಮತ್ತೆ ಇದು ಬಂದು ಟೆಂಪಲ್ ಡಿಸೈನ್ ಅಲ್ಲೆಲ್ಲ ಮಾಡಿರೋದು. ನಕಾಸ್ ವರ್ಕ್ ಮಾಡ್ಬೇಕಾಗಿತ್ತು, ಮತ್ತೆ ಬಂದು ಕ್ಯಾಸ್ಟಿಂಗ್ ವರ್ಕ್ ಮಾಡ್ಬೇಕಾಗಿತ್ತು. ಕ್ಯಾಸ್ಟಿಂಗ್ ಅಲ್ಲಿ ಬಂದ್ಬಿಟ್ಟು ಲಕ್ಷ್ಮಿ ಬಂದು ಇದು ಕ್ಯಾಸ್ಟಿಂಗ್ ಅಲ್ಲಿ ಮಾಡ್ಕೊಂಡಿದ್ದು ಲಕ್ಷ್ಮಿ, ಇದು ಬೇರೆಯವರು ಮಾಡಿರ್ತಾರೆ. ಮತ್ತೆ ಬಂದು ನಕಾಸ್ ವರ್ಕ್ ಬಂದು ಅದು ಬೇರೆಯವರು ಮಾಡಿರ್ತಾರೆ. ಈ ತರ ಒಂದೇ ಸಲ ಒಂದು ಇಬ್ರು ಕೆಲ್ಸಗಾರರು ಸೇರಿ ಮಾಡ್ಬೇಕಾಗಿರೋ ಕೆಲಸ ಇದು. ಹಂಗಾಗಿ ಸ್ವಲ್ಪ ಲೇಟ್ ಆಯ್ತು. ಇನ್ನು ಸ್ವಲ್ಪ ತೂಕ ಜಾಸ್ತಿ ಇದ್ರೆ ಇನ್ನೂ ಚೆನ್ನಾಗಿರೋದು ನನ್ನ ಪ್ರಕಾರ. ಇಲ್ಲಿ ಬಜೆಟ್ಗೆ ಇದು ಓಕೆ. ನಾನು ಹೇಳೋದೇನಂದ್ರೆ 4.25 ಲಕ್ಷ ಆಗ್ತಿದೆ ಇವಾಗ್ಲೇ ಅನ್ಕೊಂಡ್ರೆ. ನಾನು ಹೇಳೋದಂದ್ರೆ ಇದು ಒಂದು 8 ಲಕ್ಷದಲ್ಲಿ ಮಾಡಿಸ್ಬೇಕಾಗಿತ್ತು ಅಂತ ನನ್ನ ಉದ್ದೇಶ. ಯಾಕಂದ್ರೆ ಹೆವಿ ಇರ್ಬೇಕಾಗುತ್ತೆ, ಅವಾಗ ಚೆನ್ನಾಗಿರುತ್ತೆ. ನಾನು ಹೇಳೋದ್ರೆ ನೆಕ್ಸ್ಟ್ ಟೈಮ್ ನೀವು ಕಸ್ಟಮರ್ ಯಾರಾದ್ರೂ ಮಾಡಿಸ್ಬೇಕಂದ್ರೆ ಇದನ್ನ ಮಿನಿಮಮ್ ಒಂದು 50-60 ಗ್ರಾಮಲ್ಲಿ ಮಾಡಿಸಿ, ಅವಾಗ ಚೆನ್ನಾಗಿರುತ್ತೆ ಅಂತ ಹೇಳ್ತಿದ್ದೀನಿ. ತುಂಬಾ ಚೆನ್ನಾಗಿದೆ ಬಳೆ. ಅದೇ ನಾನು ಹೇಳಂದ್ರೆ ಚೆನ್ನಾಗಿದೆ ಅಂತ ಹೇಳ್ತಾನೆ ಇರ್ತೀನಿ. ಯಾಕಂದ್ರೆ ಚೆನ್ನಾಗಿದ್ರೇನೆ ಚೆನ್ನಾಗಿದೆ ಅಂತ ಹೇಳ್ತೀನಿ. ಇಲ್ಲಾಂದ್ರೆ ನಾನು ಹೇಳ್ತಿದ್ದೆ ಕಸ್ಟಮರ್ಗೆ, ಬೇಡ ಮೇಡಮ್ ಈ ಡಿಸೈನ್ ಮಾಡೋದು ಬೇಡ, ಬೇರೆ ಏನಾದ್ರು ಮಾಡೋಣ ಅಂತ ನಾನು ಹೇಳ್ತಿದ್ದೆ. ಇದು ಚೆನ್ನಾಗಿ ಅನಿಸ್ತು ನನಗೆ, ಅದಕ್ಕೆ ನಾನು ಚೆನ್ನಾಗಿದೆ ಅಂತಾನೆ ನಾನು ಹೇಳ್ತಿದ್ದೀನಿ. ಸುಮ್ಮನೆ ಏನೋ ಚೆನ್ನಾಗಿದೆ ನಾನು ಮಾಡಿರೋದೆಲ್ಲ ಚೆನ್ನಾಗಿರುತ್ತೆ ಅಂತ ನಾನು ಹೇಳೋದಲ್ಲ. ನೀವು ಹೆಂಗೆ ಯೋಚನೆ ಮಾಡ್ತೀರಾ ನಾನು ಕೂಡ ಅದ್ರ ಬಗ್ಗೆ, ನೀವು ಜ್ಯುವೆಲರಿ ನೀವು ಹಾಕೊಳ್ಳೋದ್ರಾದ್ರೆ ಮಾಡಿಸೋದು, ನಾನು ವಿಡಿಯೋ ಮಾಡಬೇಕು, ಅದನ್ನ ನೋಡಿ ಯಾರಾದ್ರೂ ಮತ್ತೆ ಇಷ್ಟಪಟ್ಟು ಆರ್ಡರ್ ಮಾಡಬೇಕು ಅಂತ ನಾನು ಕೂಡ, ನೀವ್ ಹೆಂಗೆ ಯೋಚನೆ ಮಾಡ್ತೀರ ನಾನು ಕೂಡ ಹಂಗೆ ಯೋಚನೆ ಮಾಡ್ತೀನಿ. ನಿಮ್ಗೆ ಒಬ್ರಿಗೆ ಕಾಳಜಿ ಇರುತ್ತೆ ಅಂತ ಅನ್ಕೋಬೇಡಿ, ಜ್ಯುವೆಲರಿ ಬಗ್ಗೆ ಮಾಡಿಸೋಕೆ ನಾನು ಕೂಡ ಕಾಳಜಿ ಇರುತ್ತೆ, ಅದ್ರ ಮೇಲೆ ಚೆನ್ನಾಗಿ ಬರಬೇಕು ಅನ್ನೋ ಉದ್ದೇಶ ನಮಗೂ ಇರುತ್ತೆ. ಏನಂದ್ರೆ ತೂಕದಲ್ಲಿ ಸ್ವಲ್ಪ ರಿಸ್ಕ್ ಆಗ್ತಿರುತ್ತೆ ಅಷ್ಟೇ, ಅದೊಂದು. ಮತ್ತೆ ಬಂದು ಈ ಕಾಶ್ಮೀರಿ ಎಲ್ಲ ಫುಲ್ ಅಮೌಂಟ್ ಕೊಟ್ಟಿದ್ದಾರೆ. ಇದು ಮತ್ತೆ ಜುಮ್ಕಾ ಹೇಳ್ತೀನಿ. ಮತ್ತೆ ಬಂದು ಜುಮ್ಕಾ ಒಂದು ಕಸ್ಟಮರ್ ಆರ್ಡರ್ ಮಾಡಿದ್ದಾರೆ. ಜುಮ್ಕಾ ಬಂದ್ಬಿಟ್ಟು ಕಸ್ಟಮರ್ ಬಂದು ಚಿಕ್ಕಬಳ್ಳಾಪುರದಿಂದ ಇವರು ನಮ್ಗೆ ಇದಕ್ ಮೊದಲು ಕೂಡ ನಮ್ಮ ಹತ್ರ ಜುಮ್ಕಾ ಮಾಡಿಸಿದ್ರು, ಮತ್ತೆ ಚಿನ್ನ ತಗೊಂಡಿದ್ದಾರೆ ಏನೋ ಅನ್ಸುತ್ತೆ. ಇವಾಗ ಕೂಡ ಮತ್ತೆ ಚಿನ್ನ ಕೇಳಿದ್ದಾರೆ ಇವರು. ಬೆಳಗ್ಗೆ ಕಾಲ್ ಮಾಡಿ, ಮಂಜು ಅವರೇ ನಾವು ಈ ತರ ಬರ್ತಿದ್ದೀವಿ ಸರ್, ನಮ್ಗೆ ಚಿನ್ನ ಬೇಕಾಗುತ್ತೆ, ಚಿನ್ನ ರೆಡಿ ಇದೆ ಅಂತ ಕೇಳಿದ್ರು. ಇದೆ ಅಂತ ಹೇಳಿದೀನಿ. ಚಿನ್ನ ಕೂಡ ಕೊಡ್ತೀನಿ, 24 ಕ್ಯಾರೆಟ್. ಇದು ಬಂದು ಕಸ್ಟಮರ್ ಬಂದು ನನಗೆ ಇದು 12 ಗ್ರಾಮಲ್ಲಿ ಮಾಡಿ ಅಂತ ಹೇಳಿದ್ರು. ಇದು 12 ಗ್ರಾಮೇ ಆಗಿದೆ. ಒಂಚೂರು ಜಾಸ್ತಿ ಆಗಿದೆ, ಒಂದು 300 ಮಿಲಿ ಅಷ್ಟು ಜಾಸ್ತಿ ಆಗಿದೆ. ಪರವಾಗಿಲ್ಲ, ಏನ್ ತೊಂದರೆ ಇಲ್ಲ. 300 ಮಿಲಿಗೆಲ್ಲ ಏನ್ ತಲೆ ಕೆಡಿಸ್ಕೊಳ್ಳೋ ಅಂಥದ್ದು ಏನಿಲ್ಲ. ಜುಮ್ಕಿ ತುಂಬಾ ಚೆನ್ನಾಗಿ ಬಂದಿದೆ, ಯಾಕಂದ್ರೆ ಅದೇ ಪಾಠ ಅದೇ ರಾಗ, ಮತ್ತೆ ಅದೇ ಹೇಳ್ತಿದ್ದೀನಿ. ನಾನು ಕಸ್ಟಮರ್ಗೆ ನಾವು ಅದು ಒಂದು 2-3 ಡಿಸೈನ್ ಕಳ್ಸಿಕೊಟ್ರೆ ನನಗೆ ಆ ತೂಕದಲ್ಲಿ ಯಾವ್ದು ಆಗುತ್ತೆ ಅಂತ ನಾನು ಹೇಳಿದೆ. ಇದು ಆಗುತ್ತೆ ಅಂತ ಹೇಳಿದ್ದೀನಿ. ಸರಿ ಇದನ್ನೇ ಮಾಡಿ ಅಂತ ಹೇಳಿ ಫೈನಲ್ ಆಯ್ತು, ಇದನ್ನೇ ಮಾಡಿಸ್ಕೊಂಡಿದ್ದಾರೆ. ತುಂಬಾ ಚೆನ್ನಾಗಿ ಬಂದಿದೆ ಜುಮ್ಕಾ ಸೈಜ್ ಅಷ್ಟೇ. ಲಾಸ್ಟ್ ಟೈಮ್ ಅವ್ರು ಮಾಡಿಸ್ಕೊಂಡಾಗ ತುಂಬಾ ದೊಡ್ಡ ಸೈಜ್ ಬಂತು ಮಂಜುವರೆ, ಈ ಸರಿ ಸ್ವಲ್ಪ ಸಣ್ಣದ್ ಮಾಡಿ ಅಂತ ಹೇಳಿದ್ರು. ಸರಿ ಅಂತೇಳಿ ಇವಾಗ ಸ್ವಲ್ಪ ಸಣ್ಣ ಸೈಜೇ ಮಾಡಿದೀವಿ. ಇದು ಇನ್ನು ಸ್ವಲ್ಪ ದೊಡ್ಡ ಸೈಜ್ ಮಾಡಿದ್ರೆ
ಆಗೋದು ಒಂದು 16 ಗ್ರಾಮು ಹಂಗೆ ಆಗೋದು ಇದು. ನಿಮ್ಗೆ ಏನಾದರೂ ಇಷ್ಟು ಸೈಜ್ ಬೇಕಂದ್ರೆ ಸಾಕು, ಒಂದು 12 ಗ್ರಾಮಲ್ಲಿ ಮಾಡಿಸ್ಕೊಳ್ಳಿ. ಇಲ್ಲ ನಿಮ್ಮ ಹತ್ರ ಹಾರನೋ ನೆಕ್ಲೆಸ್ ತುಂಬ ಹೆವಿ ಇದೆ ಅಂದಾಗ, ತುಂಬ ಬ್ರಾಡ್ ಆಗಿದೆ ಅಂದಾಗ ಒಂದು 15ರಿಂದ 16 ಗ್ರಾಮಲ್ಲಿ ಮಾಡಿಸ್ಕೊಳ್ಳಿ, ಜುಮ್ಕಾ ಚೆನ್ನಾಗಿರುತ್ತೆ. ಮತ್ತೆ ಸರದ ಬಗ್ಗೆ ಹೇಳ್ತೀನಿ. ಮತ್ತೆ ಇದು ಮುತ್ತಿನ ಸರ ಏನಂದ್ರೆ ಕಸ್ಟಮರ್ ಹತ್ರ ಡಾಲರ್ ಮೊದಲೇ ಇತ್ತು ಅವ್ರ ಹತ್ರ. ಅವ್ರು ಏನಾದ್ರು ಇದಕ್ಕೆ ಜೋಮಾಲ ಗುಂಡು ಹಾಕೊಡಿ ಮಂಜು ನನಗೆ ಅಂತ ಹೇಳ್ಬಿಟ್ಟು ಅವ್ರು ಬಂದು ಕೇಳಿದ್ರು. ಸರಿ ಮೇಡಮ್ ಹಾಕೊಡ್ತೀನಿ ಅಂತ ಹೇಳಿದ್ದೆ. ಇವಾಗ ಅದಕ್ಕೆ ಜೋಮಾಲ ಗುಂಡು ಬಂದು 3 ಗ್ರಾಮ್ ಅಷ್ಟು ಬಿದ್ದಿದ್ದಾವೆ. ಡಾಲರ್ ಬಂದು ಒಂದು 6 ಗ್ರಾಮ್ ಇದೆ. ಟೋಟಲ್ ಬಂದು 9 ಗ್ರಾಮಲ್ಲಿ ಆಗುತ್ತೆ ಅದು. ನಿಮ್ಗೆ ಏನಾದ್ರು ಬೇಕಿದ್ರೆ ಆ ಥರ ಬೇಕಿದ್ರೆ ಹೇಳಿ ಮಾಡ್ಕೊಡೋಣ. ಮತ್ತೆ ಏನಂದ್ರೆ ನಾನು ಹೇಳೋದಂದ್ರೆ ಪ್ರತಿಯೊಬ್ಬರು ಕೂಡ ಪಿಂಟ್ರೆಸ್ಟ್ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಇದು ನಾನು ಪದೇ ಪದೇ ಹೇಳ್ತಾನೆ ಇರ್ತೀನಿ. ಯಾಕಂದ್ರೆ ತುಂಬಾ ಜನ ಏನ್ ಮಾಡ್ತಾರೆ ಅಂದ್ರೆ ಅಂಗಡಿಗೆ ಬಂದ್ಬಿಡ್ತಾರೆ, ಅಂಗಡಿಯಲ್ಲಿ ಏನೋ ಸ್ಟಾಕ್ ಇರುತ್ತೆ ನಾವು ನೋಡೋಣ, ಇಲ್ಲ ಇವತ್ರ ಡಿಸೈನ್ಸ್ ಇರುತ್ತೆ ಬಿಡು ಅಂತ ಅನ್ಕೊಂಡು ಬಂದ್ಬಿಡ್ತಾರೆ. ನಾನು ಮೊಬೈಲಲ್ಲಿ ಕೂಡ ತುಂಬಾವರೆಗೂ ಸೇವ್ ಮಾಡಿ ಇಟ್ಕೊಂಡಿರಲ್ಲ ಫೋಟೋಸ್ ಕೊಡಕ್ಕಾಗಲ್ಲ. ಯಾಕಂದ್ರೆ ನಾವು ಯಾವ ಸೇವ್ ಮಾಡಿ ಇಟ್ಕೊಂಡಿರೋ ಅದು ಮಾತ್ರ ಆರ್ಡರ್ ಬರಲ್ಲ, ಬೇರೆದೆಲ್ಲ ಆರ್ಡರ್ ಬರ್ತೀರಾ. ಅದಕ್ಕೋಸ್ಕರ ನಾನೇ ಆ ಸೆಂಟಿಮೆಂಟ್ ಇರುತ್ತೆ ನನಗೆ. ಹಂಗಾಗಿ ನಾನೇನ್ ಮಾಡ್ತೀನಿ, ಯಾವ್ದು ಕೂಡ ಫೋಟೋಸ್ ಸಾಮಾನ್ಯವಾಗಿ ಇಟ್ಕೊಳಕ್ ಹೋಗಲ್ಲ. ತುಂಬಾ ಜನ ಕೇಳ್ತಾರೆ ಅದ್ರ ಫೋಟೋಸ್ ಕಳಿಸಿ ಅಂತ. ನಾನು ಹೇಳೋದಂದ್ರೆ ಇನ್ಸ್ಟಾಗ್ರಾಮ್ ನೋಡಿ, ನಮ್ದು ಇನ್ಸ್ಟಾಗ್ರಾಮ್ ಅಲ್ಲಿ ಇರುತ್ತೆ, ಮತ್ತೆ ಫೇಸ್ಬುಕ್ ಅಲ್ಲಿ ಪೋಸ್ಟ್ ಮಾಡಿರ್ತೀನಿ. ಮತ್ತೆ ವಾಟ್ಸಪ್ ಇದು ಪೇಜ್ ಇರುತ್ತಲ್ಲ ಅದರಲ್ಲೂ ಕೂಡ ನಾನು ಮಾಡಿರ್ತೀನಿ. ಮತ್ತೆ ಯೂಟ್ಯೂಬಲ್ಲಿ ಕೂಡ ನಾನು ವಿಡಿಯೋದಲ್ಲಿ ಕೊನೆಯಲ್ಲಿ ಖಂಡಿತವಾಗಿ ಅದನ್ನ ಫೋಟೋಸು ಇಲ್ಲ ವಿಡಿಯೋಸ್ ಅದನ್ನು ಶೇರ್ ಮಾಡಿದ್ರೆ ಸ್ಕ್ರೀನ್ಶಾಟ್ ತೆಗೆದು ಕಳಿಸಿದ್ರೆ ನಾನು ಅದ್ರ ಬಗ್ಗೆ ಹೇಳ್ತೀನಿ. ಮತ್ತೆ ಪಿಂಟ್ರೆಸ್ಟ್ ಆ್ಯಪಲ್ಲೂ ಕೂಡ ನೀವು ನೋಡ್ಬೋದು. ಇಷ್ಟರಲ್ಲಿ ನಾನು ಪೋಸ್ಟ್ ಮಾಡಿಬಿಟ್ಟಿರ್ತೀನಿ. ಮತ್ತೆ ನಾನು ಏನಕ್ಕೆ ಸೇವ್ ಮಾಡಿ ಇಟ್ಕೊಳ್ಳಿ ಇಲ್ಲಿ ಫೋಟೋಸ್ನ. ಅದಕ್ಕೆ ಹೆಸರು ನಾನು ಫೋಟೋಸ್ ನನ್ನ ಹತ್ರ ಸ್ಟಾಕ್ ಏನು ಇಟ್ಕೊಂಡಿರಲ್ಲ. ತುಂಬ ಜನ ಕೇಳ್ತಾರೆ ಫೋಟೋಸ್ ಕಳಿಸಿ ನಮಗೆ, ನಾವು ಡಿಸೈನ್ ಸೆಲೆಕ್ಟ್ ಮಾಡ್ತೀವಿ ಅಂತ. ಮತ್ತು ಇನ್ನೊಂದು ಮೊದಲು ಥರ ಇವಾಗ ಕೇಟ್ಲಾಗ್ ಕೂಡ ಬರ್ತಿಲ್ಲ. ಮೊದಲು ಬುಕ್ ಬರ್ತಿತ್ತಲ್ಲ ಆ ಥರ ಕೇಟ್ಲಾಗ್ ಕೂಡ ಇವಾಗ ಬರಲ್ಲ. ಯಾಕಂದರೆ ಕೇಟ್ಲಾಕಲ್ಲಿ ಅಮ್ಮಮ್ಮ ಅಂದರೆ ಒಂದು 200 ಡಿಸೈನ್ ಇರುತ್ತೆ ಅಂದ್ಕೊಳ್ಳಿ. 200 ಡಿಸೈನ್ಗೋಸ್ಕರ ಒಂದು ಬುಕ್ ಮಾಡಿ ಅದನ್ನು ವೇಸ್ಟ್, ಆ ಜನ್ರೇಷನ್ ಹೋಯ್ತು. ಇವಾಗ ಏನಿದ್ರು ಕೂಡ ಮೊಬೈಲಲ್ಲೇ ನೋಡಬೇಕು, ಮೊಬೈಲಲ್ಲೇ ಸೆಲೆಕ್ಟ್ ಮಾಡಬೇಕು. ತುಂಬ ಜನ ಏನು ಮಾಡ್ತಾರೆ ಅಂದರೆ ಸ್ಟಾಕ್ ಇಲ್ವಲ್ಲ ಮತ್ತು ಹೆಂಗೆ ನಾವು ಡೈರೆಕ್ಟಾಗಿ ನೋಡಿ ತಗೊಳ್ಳೋದು ಅಂತ ಹೇಳ್ತಾರೆ. ನೋಡಿ ಮೇಡಮ್, ನಾನು ಇಷ್ಟೊಂದು ಜ್ಯುವೆಲ್ರಿ ಮಾಡಿಸಿದ್ದೀನಿ. ಯಾವುದು ಕೂಡ ಇವಾಗ ಜನ್ರೇಷನ್ ಚೇಂಜ್ ಆಗಿದೆ. ನೀವು ಅದು ನೋಡಿ ಅದೇ ಥರನೇ ಇರಬೇಕು ಅಂತ ಏನು ಅನ್ಕೋಬೇಡಿ. ಮಾಡಿದ್ದೆಲ್ಲ ಹೊಸ ಒಂದು ಪ್ರಯತ್ನನೇ ಇರುತ್ತೆ. ಇದು ಇವಾಗ ನಾನು ಹೇಳೋದು ಈ ಬಳೆ ಒಂದು ಹೇಳಿದ್ದಾರೆ, ಇದರಲ್ಲಿ ಏನೋ ಸ್ವಲ್ಪ ಚೇಂಜಸ್ ಬಂದರೆ ಬರುತ್ತೆ. ಚೇಂಜಸ್ ಬಂದರೆ ಏನಾಗೋಗುತ್ತೆ, ನಮಗೆ ಏನೂ ಆಗಲ್ಲ ಅದರಿಂದ. ತುಂಬ ಜನ ನನ್ನನ್ನು ಕಾಮೆಂಟ್ಗಳು, ಮೊನ್ನೆ ಯಾವುದೋ ಒಂದು ನಾನು ಸಾಮಾನ್ಯ ಕಾಮೆಂಟ್ಗಳು ಕೂಡ ನಾನು ಓದಕ್ಕೆ ಹೋಗಲ್ಲ. ಅದು ಏನಾಗುತ್ತೆ ಅಂದರೆ ಲಾಸ್ಟ್ ಟೈಮ್ ಅವರು ಕಾಮೆಂಟ್ ಮಾಡಿದ್ರು, ಕಂಟಿನ್ಯೂ ಆಗಿ 3 ಜನ ಕಾಮೆಂಟ್ ಮಾಡಿದ್ದಾರೆ. ಯಾಕಂದರೆ ಇವರು ಇವ್ರ ಅಂಗಡಿಗೆ ಹೋಗ್ಬೇಕಂದ್ರೆ ತುಂಬ ರಿಚ್ ಆಗಿರದೆ ಇದ್ರೇನೆ ಆರ್ಡರ್ ಮಾಡಬೇಕಾಗುತ್ತೆ, ಇಲ್ಲ ಅಂದರೆ ಆಗಲ್ಲ. ಅವರು ತುಂಬ ಲೇಸಿಯಾಗಿ ಮಾತಾಡ್ತಾರೆ, ಸಣ್ಣ ಜ್ಯುವೆಲ್ರಿ ಎಲ್ಲ ಆರ್ಡ್ರ್ ತಗೊಳ್ಳಲ್ಲ ಅಂತೇಳಿ ಅವ್ರು ಕಾಮೆಂಟ್ ಮಾಡಿದರು. ಆ ಥರ 3 ಜನ ಕಾಮೆಂಟ್ ಮಾಡಿದ್ದಾರೆ ಅಂದರೆ ಇನ್ನು 100 ಜನ ನನ್ನ ಮೇಲೆ ಆ ಥರ ಭಾವನೆ ಇಟ್ಕೊಂಡಿರ್ತಾರೆ ಅಂತ ನನಗೆ ಗೊತ್ತಾಗುತ್ತೆ. ನಾನು ಹೇಳೋದ್ರೆ ನಿಮಗೆ ಅದು ಸಣ್ಣದ ಐಟಮ್ ಮಾಡಿಕೊಡಬಾರ್ದು ಅನ್ನೋ ಉದ್ದೇಶ ನಂದಲ್ಲ. ಒರಿಜಿನಲ್ ಆಗಿ ಏನಾಗುತ್ತೆ ಅಂದರೆ ನೋಡಿ, ಲಾಸ್ಟ್ ಟೈಮು ಧನಲಕ್ಷ್ಮಿ ಮೇಡಮ್ ಅಂತ ಹೇಳ್ಬಿಟ್ಟು ಅವರು ಒಬ್ಬರು ಬೆಂಗಳೂರಿಂದ ಅವರು ಆರ್ಡ್ರ್ ಮಾಡಿದಾಗ ಅವರು ಅದೇ ಮಾತೇ ಅಂದರು. ಹಾರ ಕೊಟ್ಟಾಗ 100-200 ಗ್ರಾಮ್ ಆರ್ಡ್ರ್ ತಗೊಳ್ಳುವಾಗ ಚೆನ್ನಾಗೇ ಮಾಡಿಕೊಡ್ತೀರಾ, ಟೈಮ್ಗೆ ಕೊಡ್ತೀರಾ, ಎಲ್ಲ ಓಕೆ. ಮಂಜು ಸಣ್ಣದು ಏನಾದರೂ ಹೇಳಿದ್ರೆ ಯಾಕೆ ನೀವು ನೆಗ್ಲೆಕ್ಟ್ ಮಾಡ್ತೀರಾ, ಆ ಸಣ್ಣದು ಮಾಡೋಕ್ಕೆ ಇಂಟ್ರೆಸ್ಟ್ ಇರಲ್ವಾ ಅಂತ ಕೇಳೋರು. ಇಂಟ್ರೆಸ್ಟ್ ಅಲ್ಲ ಮೇಡಮ್, ಅದು ಏನಾಗುತ್ತೆ ಅಂದರೆ ಇವಾಗ 4 ಗ್ರಾಮ್ 5 ಗ್ರಾಮ್ ಹೋಲ್ಸೇಲಲ್ಲಿ ಅಂದರೆ ಅವ್ರು KG ಗಟ್ಟಲೆ ಇರುತ್ತೆ ಅವ್ರ ಹತ್ರ ಏನು ಮಾಡ್ತಾರೆ ಅಂದರೆ, ನೋಡಿ ಮಂಜು ಇದರಲ್ಲಿ ಇರೋದು ತಗೊಳ್ಳಿ ಅಂತ ಹೇಳ್ತಾರೆ. ನಮ್ಮ ಮುಂದೆ ಹಾಕ್ತಾರೆ, ಒಂದು 300-400 ಜೊತೆ ಓಲೆ ಹಾಕ್ತಾರೆ. ಇದ್ರಲ್ಲಿ ನೋಡಿ ಯಾವ್ದಾದ್ರು ಒಂದು ಸೆಲೆಕ್ಟ್ ಮಾಡಿ. ಮತ್ತೆ ಏನಕ್ಕೆ 4 ಗ್ರಾಮ್ 5 ಗ್ರಾಮ್ ಅಲ್ಲಿ ನಾವೆಲ್ಲ ಆರ್ಡರ್ ತಗೊಂಡು ಎಲ್ಲಿ ನಾನು ಹೇಳೋದು ಕೆಲಸಗಾರಿಗೆ, ಅದಾಗಲ್ಲ. ಅಷ್ಟಕ್ಕೂ ಬೇಕಾದ್ರೆ ಆರ್ಡರ್ ಮಾಡಿ ಒಂದು 20 ದಿನಕ್ಕೂ 30 ದಿನಕ್ಕೂ ಕೊಡ್ತೀನಿ ಅಂತ ಹೇಳ್ತಾರೆ. ಅದಕ್ಕೆ ಹಂಗಂತ ಕೊಟ್ಟರು ಕೂಡ ಅವ್ರು ಮತ್ತೆ ಅದನ್ನು ಸರಿಯಾಗಿ ರೆಸ್ಪಾನ್ಸ್ ಮಾಡಲ್ಲ. ಯಾಕಂದ್ರೆ ಲೇಜಿ ಇರುತ್ತೆ, ನಮ್ಗೆ ಅಂತಲ್ಲ ಅವ್ರಿಗೆ ಲೇಜಿ ಇರುತ್ತೆ ಹೋಲ್ಸೇಲಲ್ಲಿ. ಯಾಕಂದ್ರೆ ನಮ್ಮ ಮುಂದೆ ಒಂದ್ ಜೊತೆ ಆರ್ಡರ್ ಮಾಡುವಾಗ ನಮ್ಮ ಮುಂದೆ ಒಂದು 300-400 ಜೊತೆ ವಾಲೆ ಹಾಕಿದ್ರಲ್ಲಿ ಯಾವುದೋ ಒಂದು ಸೆಲೆಕ್ಟ್ ಮಾಡಿದ್ರೆ ಮಾಡ್ಕೊಂಡಿಲ್ಲ ಅಂದ್ರೆ ಹೆಂಗಿರುತ್ತೆ ಹೇಳಿ, ಆ ಥರ ಆಗುತ್ತೆ. ಹಂಗಂತೇಳಿ ನಾನು ಕಸ್ಟಮರ್ನ ಯಾವುದೋ ಎತ್ಕೊಂಡು ಹೋಗಿ ನಾನು ಇದನ್ನು ಒಪ್ಸಿ ನನಗೆ ಅದು ಇಷ್ಟ ಆಗಲ್ಲ. ನಾನು ಹೇಳಂದ್ರೆ ಅಂತ ಸಣ್ಣ ಐಟಮ್ ಎಲ್ಲ ನೋಡೋಣ, ಮುಂದಕ್ಕೆ ಏನಾದ್ರು ನನಗೆ ದೇವ್ರು ಏನಾದರೂ ಆಶೀರ್ವಾದ ಮಾಡಿ, ನಿಮ್ಮೆಲ್ಲ ಆಶೀರ್ವಾದ ಮೇಲೆ ನಾನು ಮುಂದಕ್ಕೆ ಏನಾದರೂ ಸ್ಟಾಕ್ ಇಡೋ ಥರ ಇದ್ರೆ ಬೇಕಾದ್ರೆ ಒಳ್ಳೆ ಡಿಸೈನ್ಸ್ ಇಟ್ಟು ನಾನು ಮಾಡಬೇಕು ಅಂತ ನನಗೂ ಆಸೆ ಇದೆ. ಮತ್ತೆ ಏನಂದ್ರೆ ತುಂಬಾ ಜನ ನನ್ನನ್ನು ಬೆಳ್ಳಿದು ಕೇಳ್ತಾರೆ, ಬೆಳ್ಳಿದು ಸಣ್ಣದು ಅಂಗಡಿಗೆ ಬರ್ತಾರೆ ಕೇಳ್ತಾರೆ. ಇನ್ನ ಕೆಲವರು ನಿಮ್ಮ ಹತ್ರ ಏನಾದರೂ ದೀಪಗಳಿದೆಯಾ, ಮತ್ತೆ ಕುಂಕುಮ ಬಟ್ಲಿ ಇದೆಯಾ, ಇವೆಲ್ಲ ಕೇಳ್ತಾರೆ.
ನನ್ಗೆ ಅದು ಇಷ್ಟ ಆಗಲ್ಲ ಇವ್ರೆ, ನನಗೆ ಗಿಫ್ಟ್ ಮಾಡೋ ಐಟಮ್ ಇಡೋದು ಅದೆಲ್ಲ ಪ್ಯೂರಿಟಿ ಕಡಿಮೆ ಇಡಬೇಕು. ಇವಾಗ ನಾನು ಇಡೋದೆಲ್ಲ 92.5 ಇರುತ್ತೆ ಪ್ಯೂರಿಟಿ. ನಿಮ್ಗೆ ಏನಾದ್ರು ಸ್ವಂತಕ್ಕೆ ಮನೆಗೆ ಇಟ್ಕೊಳ್ಬೇಕಂದ್ರೆ ನೀವು ಸಂತೋಷವಾಗಿ ಒಂದು 2-3 ಸಾವಿರ ಜಾಸ್ತಿ ಆದ್ರೂ ಕೂಡ ಅದನ್ನ ಇಟ್ಕೊಳ್ತೀರಾ. ಅದೇ ನೀವು ಯಾರು ಗಿಫ್ಟ್ ಮಾಡ್ಬೇಕಂದ್ರೆ ಒಂದು ಬಜೆಟ್ ಅಂತ ಅನ್ಕೊಂಡಿರ್ತೀರ, ಒಂದೆಲ್ಲ 5,000ನೋ 10,000ನೋ ಅನ್ಕೊಂಡಿರ್ತೀರ ಅನ್ಕೊಳ್ಳಿ. ಅದ್ರಲ್ಲೇ ನೀವು ಗಿಫ್ಟ್ ಮಾಡ್ಬೇಕು ಅನ್ಕೊಳ್ತೀರ ಹೊರತು ಇನ್ನು 5,000 ಆಗೋ ಜಾಗದಲ್ಲಿ 7,000 ಆಗ್ಲಿ ಅಂತ ನೀವು ಅನ್ಕೊಳ್ಳೋಲ್ಲ, ಅದಾಗಲ್ಲಲ್ಲ. ಮನ್ಸು ಒಪ್ಪಲ್ಲ, ನನಗೆ ಒಪ್ಪಲ್ಲ, ನಿಮ್ಗೂ ಒಪ್ಪಲ್ಲ, ಯಾರಿಗೂ ಒಪ್ಪಲ್ಲ. ಅದು ನೀವು ಒಂದು ಬಜೆಟ್ ಅನ್ಕೊಂಡಿರ್ತೀರ, ಆ ಬಜೆಟ್ ಅಲ್ಲೇ ಕೊಡಬೇಕು ಅನ್ಕೊಂಡಿರ್ತೀರ, ಅವಾಗ ಆ ಬಜೆಟ್ ತಕ್ಕಂಗೆ ಇರುತ್ತೆ ಜ್ಯುವೆಲ್ರಿ. ನನ್ಗೆ ಆತರ ಇಷ್ಟ ಇರಲ್ಲ. ನನ್ಗೆ ಏನಂದ್ರೆ G7 ಅಲ್ಲಿ ಕಸ್ಟಮರ್ ಅಂದ್ರೆ ಅವರು ತುಂಬಾ ರಿಚ್ ಆಗಿ ಯೋಚನೆ ಮಾಡ್ಬೇಕು. ನಾವು ರಿಚ್ ಇಲ್ಲದೆ ಇರ್ಬೋದು, ನೀವಾಗ್ಲಿ ನಾವಾಗ್ಲಿ. ನಾನು ರಿಚ್ ಪರ್ಸನ್ ಅಂತ ನಾನು ಹೇಳ್ತಿಲ್ಲ. ನಾವು ರಿಚ್ ಇಲ್ಲದೆ ಕೂಡ ನಮ್ಮ ಯೋಚನೆಗಳು, ನಾವು ಮಾಡೋ ಕೆಲಸ ರಿಚ್ ಆಗಿರ್ಬೇಕು ಅಂತ ನಾನು ಅನ್ಕೊಳ್ತೀನಿ. ನಾವ್ ಯಾವತ್ತೂ ಕೂಡ ಒಂದ್ ಸ್ಟೆಪ್ ಜಾಸ್ತಿಯಾಗಿ ಯೋಚನೆ ಮಾಡ್ಬೇಕು, ಕಡಿಮೆ ಆಗಿ ಯೋಚನೆ ಮಾಡಬಾರ್ದು ಅನ್ನೋದು ನನ್ನ ಉದ್ದೇಶ. ಈಗ ತುಂಬಾ ಜನ ಹೇಳ್ತಾರೆ ನನಗೆ ಕಡಿಮೆ ಟಚ್ ಅಲ್ಲಿ ಮಾಡ್ಬೋದಲ್ಲ, ಮಾಡ್ಕೊಡ್ತೀರಲ್ಲ, ಇನ್ ಸ್ವಲ್ಪ ಗೇಜ್ ಕಡಿಮೆ ಇಟ್ಟು ಮಾಡ್ಕೊಡಿ, ಈ ತರ ಎಲ್ಲ ಕೇಳ್ತಿರ್ತಾರೆ ನನ್ನನ್ನ. ಇವಾಗ ಎಕ್ಸಾಂಪಲ್ ಒಂದು ನಕ್ಲೆಸ್ ಕೊಟ್ಟಿದ್ದಾರೆ ಅನ್ಕೊಳ್ಳಿ, ನನ್ನನ್ನು ಕೇಳ್ತಾರೆ, ಒಂದು ಅವ್ರು ಇನ್ಸ್ಟಾಗ್ರಾಮ್ ಅಲ್ಲಿ ಎಲ್ಲ ನೋಡಿರ್ತಾರೆ ಅನ್ಕೊಳ್ಳಿ, ಕೇಳ್ತಾರೆ ಸರ್ ಇದನ್ನ ಮಾಡ್ಕೊಳ್ತೀರ ಅಂತ. ನಾನು ಹೇಳ್ತೀನಿ ಮೇಡಮ್ ಇನ್ ಸ್ವಲ್ಪ ತೂಕ ಹಾಕಿ ಮಾಡಿಸ್ಕೊಳ್ಳಿ ಚೆನ್ನಾಗಿರುತ್ತೆ ಅಂತ ನಾನು ಹೇಳ್ತೀನಿ. ಅವಾಗ ಏನಾಗ್ತಾರೆ, ಕಸ್ಟಮರ್ ಸ್ವಲ್ಪ ಕೆಲವರು ಡಿಸಪಾಯಿಂಟ್ ಆಗ್ತಾರೆ, ಕೆಲವರು ಅರ್ಥ ಮಾಡ್ಕೊಳ್ತಾರೆ. ಯಾಕೆ ಇವರು ಸಣ್ಣದ್ ಮಾಡಿದ್ರೆ ಇವ್ರಿಗೇನ ಲೆಕ್ಕಕ್ಕಿಲ್ಲ ಅನ್ನೋ ತರ ಮಾತಾಡ್ತಾರೆ ಅಂತ ಅನ್ಕೊಳ್ತಾರೆ. ನಾನು ಲೆಕ್ಕಕ್ಕಿಲ್ಲದೆ ನಾನೇನು ಕೇಳ್ತಿಲ್ಲ ಮೇಡಮ್. 1 ಗ್ರಾಮ್ ಚಿನ್ನ ಸಂಪಾದನೆ ಮಾಡ್ಬೇಕಂದ್ರೆ ಎಷ್ಟು ಕಷ್ಟ ಬೀಳ್ಬೇಕು, ಅದ್ರ ಎಷ್ಟು ನಾವು ಒಪ್ಪಿಸ್ಬೇಕು ಅನ್ನೋದು ನನಗೆ ಗೊತ್ತು. ಅದೇ ತರ ಅದೇ ಬೆಳೆನೆ ನಿಮ್ಗೂ ಕೊಡ್ತೀನಿ. ನಾನು ಜ್ಯುವೆಲ್ರಿ ಮಾಡಿಸುವಾಗ ನೆಗ್ಲೆಕ್ಟ್ ಆಗಿ ನಿಮ್ಗನ್ನ 10 ಗ್ರಾಮ್ ಅಲ್ಲೇ ನೆಗ್ಲೆಕ್ಟ್ ಅಂತ ಮಾತಾಡೋದು, 20 ಗ್ರಾಮ್ ಅಂದ್ರೆ ನೆಗ್ಲೆಕ್ಟ್ ಆಗಿ ಮಾತಾಡೋದು, ಆ ತರ ಎಲ್ಲ ನನ್ನ ಉದ್ದೇಶ ಅಲ್ಲ. ಅದಕ್ಕೆ ಅಷ್ಟಿದ್ರೆ ಚೆನ್ನಾಗಿರುತ್ತೆ ಅನ್ನೋ ಉದ್ದೇಶದಿಂದ ನಾನು ಹೇಳ್ತೀನಿ. ಇವಾಗ ನೀವು ನೆಕ್ಲೆಸ್ ಮಾಡಿಸ್ಬೇಕಂದ್ರೆ ಆ ಡಿಸೈನ್ ತಕ್ಕಂಗೆ ತೂಕ ಇರಬೇಕು ಅಂತ ನಾನು ಯಾವತ್ತೂ ಹೇಳ್ತಾನೆ ಇರ್ತೀನಿ, ಅದೇ ನಾನು ಹೇಳಿರ್ತೀನಿ. ಅಷ್ಟು ಬಿಟ್ರೆ ನಿಮ್ಮನ್ನ ಆರ್ಡರ್ ತಗೋಬಾರ್ದು ಅನ್ನೋ ಉದ್ದೇಶ ಅಲ್ಲ, ಕಡಿಮೆ ಇದು ಮಾಡಬಾರ್ದು ಅನ್ನೋ ಉದ್ದೇಶ ಅಲ್ಲ. ಯಾವತ್ತೂ ಅಷ್ಟೇ ಕಸ್ಟಮರ್ ಅಷ್ಟೇ ಒಂದು ದೊಡ್ಡ ಗುಣ ಇರಬೇಕು ಅವ್ರಿಗೆ ಅಂತ ನಾನು ಯೋಚನೆ ಮಾಡ್ತೀನಿ. ಚೀಪಾಗಿ ಯೋಚನೆ ಮಾಡಬಾರ್ದು ಅನ್ನೋದು ನನ್ನ ನೋಡಿ. ಎಷ್ಟು ಅಸಹ್ಯವಾಗಿದೆ ಚೀಪಾಗಿ ಅನ್ನೋದು ಕೂಡ. ಆ ಥರ ಇರಬಾರ್ದು. ವರ್ಡ್ ಅನ್ನೋದೇ ಸರಿ ಇಲ್ಲ ಅದು. ನಾವ್ ಯಾವತ್ತೂ ಕೂಡ ಸ್ಟ್ಯಾಂಡರ್ಡ್ ಆಗಿ ಯೋಚನೆ ಮಾಡ್ಬೇಕು. ನಮ್ಮ ಹತ್ರ ಇವತ್ತು ಇಲ್ಲದೆ ಇರ್ಬೋದು, ನಾವ್ ಯೋಚನೆ ಮಾಡಿದ್ರೆ ಅದು ಬಂದೇ ಬರುತ್ತೆ, ಆ ಸ್ಟೇಜ್ ನಮ್ಗೆ ಬಂದೇ ಬರುತ್ತೆ. ಅದನ್ನ ನಾನು ನಂಬ್ತೀನಿ, ನೀವು ನಂಬಿ ಅದನ್ನ, ಒಳ್ಳೇದು. ಮತ್ತೆ ತುಂಬಾ ಜನ ಏನ್ ಮಾಡ್ತಾರೆ ಅಂದ್ರೆ ಮಕ್ಳಿದಾಗ ಇವರೆಲ್ಲರೂ ಜ್ಯುವೆಲ್ರಿನ ತೆಗೆದು ಇಟ್ಕೊಂಡ್ ಬಿಡ್ತಾರೆ. ಆ ಥರ ಜ್ಯುವೆಲ್ರಿ ತೆಗೆದು ಇಟ್ಕೋಬೇಡಿ. 24 ಕ್ಯಾರೆಟ್ ಗೋಲ್ಡ್ ಬೇಕಾದ್ರೆ ಕೊಡ್ತೀನಿ ನಾನು. ಅದಕ್ಕೆ ಗ್ರಾಮ್ಗೆ ಒಂದು 50 ರೂಪಾಯಿ ನಾನು ಎಕ್ಸ್ಟ್ರಾ ಚಾರ್ಜ್ ಮಾಡಿ ನಿಮ್ಗೆ ಕೊಟ್ಟಿರ್ತೀನಿ. ಅಷ್ಟು ಬಿಟ್ಟರೆ ಬೇರೆ ಏನು ಚಾರ್ಜಸ್ ಮಾಡಲ್ಲ ನಿಮಗೆ. ನಿಮ್ಗೆ ಏನಾದ್ರು 24 ಕ್ಯಾರೆಟ್ ಗೋಲ್ಡ್ ಬೇಕು ಅಂದರೆ G7 ಕಾಲ್ ಮಾಡಿ, ಈ ನಂಬರ್ಗೆ 9206205060 ಈ ನಂಬರ್ಗೆ ಕಾಲ್ ಮಾಡಿ ರೇಟ್ ಕೇಳಿ ಎಷ್ಟಾಗುತ್ತೆ ಏನು ಅಂತ. ಇವತ್ತು ರೇಟ್ ಎಷ್ಟಿದೆ ಅದರ ಪ್ರಕಾರ ನಾನು ಒಂದು 50 ರೂಪಾಯಿ ಎಕ್ಸ್ಟ್ರಾ ಹಾಕಿ ಕೊಡ್ತೀನಿ. ನೋಡಿ ನಿಮ್ಗೇನಾದ್ರು ಇಷ್ಟ ಆಗಿದ್ರೆ ಇದನ್ನು ಸ್ಕ್ರೀನ್ಶಾಟ್ ತೆಗೆದಿಟ್ಕೊಂಡು ನನಗೆ ಆರ್ಡರ್ ಮಾಡಿ. ನಾನು ಹೇಳೋದೇನಾದರೂ ಕಂಪಲ್ಸರಿ ನೀವೆಲ್ಲರೂ ನನ್ನ ಫೇಸ್ಬುಕ್ಕು ಮತ್ತು ಇನ್ಸ್ಟಾಗ್ರಾಮ್, ಯೂಟ್ಯೂಬ್ ಚಾನಲ್ಲು, ಪಿಂಟ್ರೆಸ್ಟ್ ಆ್ಯಪಲ್ಲಿ ಫಾಲೋ ಮಾಡಿ. ನಿಮಗೆ ಒಳ್ಳೆ ಡಿಸೈನ್ಸ್ ಸಿಗ್ತವೆ. ನಾನು ಮಾಡಿರೋದೇ ಅಂತಲ್ಲ, ತುಂಬ ಅಂಗಡಿಯವರು ಎಲ್ಲರೂ ಮಾಡಿರೋ ಜ್ಯುವೆಲ್ರಿ ಎಲ್ಲ ಅದರಲ್ಲಿ ಇರ್ತದೆ. ನಿಮಗೆಲ್ಲ ತುಂಬ ಯೂಸ್ ಆಗುತ್ತೆ ಅದರಿಂದ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ನ, ಮತ್ತು ಇದನ್ನು ಫಾಲೋ ಮಾಡಿ. ಇನ್ಸ್ಟಾಗ್ರಾಮ್ನ, ಪಿಂಟ್ರೆಸ್ಟ್ ಆ್ಯಪ್ನ ಫಾಲೋ ಮಾಡಿ. ಪಿಂಟ್ರೆಸ್ಟ್ ಆ್ಯಪ್ ಅಂತೂ ಡೌನ್ಲೋಡ್ ಮಾಡ್ಕೊಳ್ಳಿ, ಮರಿಬೇಡಿ, ತುಂಬ ಯೂಸ್ ಆಗುತ್ತೆ. ಮತ್ತು ಇನ್ನೇನು ಹೇಳಿ, ಹೇಳೋಕ್ಕೆ ಇನ್ನೇನು ಇಲ್ಲ. ಏನಾದರೂ ಇದ್ದರೆ ಆರ್ಡ್ರ್ ಮಾಡಿ. ಥ್ಯಾಂಕ್ ಯು. ಈಗ ನೋಡ್ತಿರುವ ಲಕ್ಷ್ಮಿ ಬಂದ್ಬಿಟ್ಟು ಕಸ್ಟಮರ್ ಹತ್ರ ಮೊದಲೇ ಇತ್ತು, ಡಾಲರ್ ಇತ್ತು. ಇವರು ಕಸ್ಟಮರ್ ಏನಂದ್ರೆ ಇದಕ್ಕೆ ಜೋಮಾಲೆ ಗುಂಡು ಹಾಕ್ಕೊಡಿ ಮಂಜು ಅಂತ ಹೇಳಿದ್ರು. ಅದಕ್ಕೆ ಇದನ್ನ ಜೋಮಾಲೆ ಗುಂಡು ಆಯ್ತು. ಗ್ರಾಮಕ್ಕೆ ಬಂದು 10 ಬರೋ ಜೋಮಾಲೆ ಗುಂಡು ಇದು 3 ಗ್ರಾಮ್ ಅಷ್ಟು ಬಿದ್ದಿದ್ದಾವೆ ಇದಕ್ಕೆ. ನಿಮ್ಗೆ ಏನಾದ್ರು ಬೇಕಾದ್ರೆ ಎಲ್ಲ ಒಂದು 9 ಗ್ರಾಮಲ್ಲಿ ರೆಡಿ ಆಗುತ್ತೆ, ಡಾಲರು ಮತ್ತು ಗುಂಡುಗಳು ಎಲ್ಲ ಸೇರಿ. ಏನಾದರೂ ಬೇಕಿದ್ರೆ ಆರ್ಡರ್ ಮಾಡಿ. ಅಷ್ಟೇ.
ಏನಿಲ್ಲ, ಜಾಸ್ತಿ ಹೇಳೋದು ಏನಿರಲ್ಲ, ನೀವು ಮಾಡಿಸ್ಕೋಬೇಕು ಅನ್ನೋ ಉದ್ದೇಶ ನಿಮ್ಗೆ ಇರಬೇಕಷ್ಟೆ. ಚೆನ್ನಾಗಿದೆ ಡಿಸೈನ್, ಶೇಪ್ ಕೂಡ ತುಂಬ ಚೆನ್ನಾಗಿದೆ ಇದು. 12 ಗ್ರಾಮಲ್ಲಿ ಆಗಿದೆ ಇದು. ನೆಕ್ಸ್ಟ್ ಟೈಮ್ ಏನಾದರೂ ಬೇಕಿದ್ರೆ ಮಾಡಿಸ್ಕೊಳ್ಳಿ. ಒಂದು 15-16 ಗ್ರಾಮ್ ಜಾಸ್ತಿ ಮಾಡ್ತಾ ಬೇಕು, ಬರ್ತಾ ಬರ್ತಾ ಕಡಿಮೆ ಮಾಡಬೇಕು ಅಂತ ಅನ್ಕೋಬೇಡಿ. ತುಂಬ ಜನ ಏನು ಮಾಡ್ತಾರೆ ಅಂದರೆ ವೀಡಿಯೋಸಲ್ಲೆಲ್ಲ ಲೈಟ್ ವೆಯ್ಟ್ ಅಂತ ತೋರಿಸಿ ನಿಮ್ಮ ರೇಂಜಿನ ಅವರೇ ಕಡಿಮೆ ಮಾಡ್ತಿರ್ತಾರೆ. ಯಾಕಂದ್ರೆ ನಿಮ್ಗೆ ಕೆಪಾಸಿಟಿ ಇಲ್ಲ. ತಗೊಳ್ಳಿ ಕಡಿಮೆ ರೇಟಲ್ಲಿ. ಜುಮ್ಕ ನೋಡಿದ್ರೆ 5 ಗ್ರಾಮು, ಜುಮ್ಕ ನೋಡಿದ್ರೆ 3 ಗ್ರಾಮು, ಈ ಥರ ಎಲ್ಲ ಹೇಳ್ತಿರ್ತಾರೆ. ಆ ಥರ ಎಲ್ಲ ಕೇಳಬೇಡಿ, ತಗೋಬೇಡಿ. ಆ ಥರ ಎಲ್ಲ ಬಾಳಿಕೆ ಬರಲ್ಲ. ಮತ್ತು ಈಗ ನೋಡ್ತೀರಿ, ಇದು ಬಂದು ಈ ಥರ ಸ್ಕ್ರೂ ಟೈಪ್ ಮಾಡಿರಿ. ಇದು ಬೇಕಾದ್ರೆ ಓಪನ್ ಮಾಡಿಕೊಂಡು ನೀವು ಹಾಕ್ಕೋಬೋದು. ತುಂಬ ದೊಡ್ಡ ಸೈಜ್ ಆಗಿದ್ರು ಕೂಡ, ಮತ್ತು ಇದು ಮುಂದಕ್ಕೆ ಅಡ್ಜಸ್ಟ್ ಆಗುತ್ತೆ. ಸ್ವಲ್ಪ ದಪ್ಪ ಆದರೂ ಕೂಡ ಇದು ಅಡ್ಜಸ್ಟ್ ಆಗುತ್ತೆ ಅನ್ನೋ ಉದ್ದೇಶದಿಂದ ಈ ಥರ ಮಾಡಿದ್ವಿ. ಈ ಸ್ಕ್ರೂ ಟೈಪು. ಮತ್ತು ಬೇಕಾದ್ರೆ ಸ್ಕ್ರೂ ಈ ಥರ ಹಾಕ್ಬಿಟ್ಟು ಫಿಟ್ ಮಾಡ್ಕೊಂಡ್ಬಿಟ್ಟು ಈ ಥರ ಆಗೋಗುತ್ತೆ. ಇದು ಬಂದು ಕ್ಯಾಸ್ಟಿಂಗಲ್ಲಿ ಮಾಡಿರೋದು ವರ್ಕ್. ಇದು ಬಂದು ನಕಾಸ್ ವರ್ಕು ಎಲ್ಲನೂ ಮಿಕ್ಸ್ ಮಾಡಿದ್ದೀವಿ ಇದನ್ನು. ತುಂಬ ಚೆನ್ನಾಗಿದೆ.